ವೆಲ್ಕಮ್ ಟು ಮೈ ಕನ್ನಡ ಮಾಹಿತಿ ಪುಸ್ತಕ ಚಾನಲ್. ದೀಪದ ಮಹತ್ವ. ಭಾರತೀಯ ಸಂಸ್ಕೃತಿಯಲ್ಲಿ ದೀಪವನ್ನು ಬೆಳಗಿಸುವುದು ಒಂದು ಮಹತ್ವಪೂರ್ಣ ಸ್ಥಾನವನ್ನು ಪಡೆದಿದೆ. ದೀಪವು ನಮ್ಮ ಅಜ್ಞಾನವನ್ನು ತೊಲಗಿಸಿ ಜ್ಞಾನವನ್ನು ಪಡೆಯುವ ಸಂದೇಶವನ್ನು ಸಾರುತ್ತದೆ. ದೀಪದ ಬೆಳಕನ್ನು ಜ್ಞಾನದ ಸಂಕೇತವೆಂದು ಕೂಡ ಕರೆಯುತ್ತಾರೆ. ದೀಪವು ಮನುಷ್ಯನ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮನುಷ್ಯನು ತನ್ನ ಶಕ್ತಿಯನ್ನು ಸುರಿದು ಪರಿಶ್ರಮ ಪಟ್ಟು ಜಗತ್ತಿನ ಕತ್ತಲನ್ನು ದೂರ ಸರಿಸಿ ಜ್ಞಾನದ ಬೆಳಕನ್ನು ಹರಡಬೇಕೆಂಬ ಸಂದೇಶವನ್ನು ದೀಪ ಸಾರುತ್ತದೆ. ದೀಪವನ್ನು ಬೆಳಗಿದಾಗ ಅಜ್ಞಾನವೆಂಬ ಕತ್ತಲು ಕಳೆದು ಜ್ಞಾನದ ಬೆಳಕು ಹರಡುತ್ತದೆ. ಪೂಜಾ ಸಮಯದಲ್ಲಿ ತುಪ್ಪದ ದೀಪ ಹಚ್ಚುವುದರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಹಾಗೂ ಸಮೃದ್ಧಿ ಹೆಚ್ಚುತ್ತದೆ. ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮೀ ಪೂಜೆಯ ನಿಮಿತ್ತವಾಗಿ ಅಮಾವಾಸ್ಯೆಯಂದು ದೀಪವನ್ನು ಬೆಳಗಿಸುವ ಮೂಲಕ ಜೀವನದಲ್ಲಿನ ಕತ್ತಲೆಯನ್ನು ಕಳೆದು ಬೆಳಕನ್ನು ಕರುಣಿಸು ಎಂದು ದೇವರನ್ನು ಪ್ರಾರ್ಥಿಸಲಾಗುತ್ತದೆ. ಮಣ್ಣಿನ ದೀಪವನ್ನು ಹಚ್ಚುವುದು ತುಂಬಾ ಶ್ರೇಷ್ಠವಾದದ್ದು. ಏಕೆಂದರೆ ಮಣ್ಣಿನ ದೀಪವನ್ನು ಪಂಚಭೂತಗಳ ಪ್ರತೀಕ ಎಂದು ಹೇಳಲಾಗುತ್ತದೆ. ಇದರಿಂದ ಪಂಚಭೂತಗಳ ಆಶೀರ್ವಾದ ದೊರೆಯುತ್ತದೆ ಎಂಬ ನಂಬಿಕೆ ಕೂಡ ಇದೆ. ದೀಪವನ್ನು ಮುಖ್ಯವಾಗಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಹಚ್ಚಬೇಕು. ಏಕೆಂದರೆ ಪೂರ್ವ ದಿಕ್ಕು ಸೂರ್ಯ ಉದಯಿಸುವ ದಿಕ್ಕು. ಸೂರ್ಯ ಬೆಳಕಿನ ಮೂಲವಾಗಿರುವುದರಿಂದ ಈ ದಿಕ್ಕಿಗೆ ದೀಪ ಹಚ್ಚುವುದು ಶುಭದ ಸಂಕೇತವಾಗಿದೆ. ಇದರಿಂದ ಮನೆಗೂ ಕೂಡ ತುಂಬಾ ಒಳ್ಳೆಯದಾಗುತ್ತದೆ. ಮನೆಯಲ್ಲಿ ಯಾವತ್ತೂ ಒಡೆದ ದೀಪವನ್ನು ಹಚ್ಚಬಾರದು. ಒಂದು ವೇಳೆ ಒಡೆದ ದೀಪವನ್ನು ಹಚ್ಚಿದರೆ ಮನೆಗೆ ದರಿದ್ರ ಹತ್ತುತ್ತದೆ. ದೀಪವನ್ನು ಯಾವತ್ತೂ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಹಚ್ಚಬಾರದು. ಏಕೆಂದರೆ ಅದು ಸೂರ್ಯ ಮುಳುಗುವ ದಿಕ್ಕಾಗಿರುವುದರಿಂದ ಅದು ಕತ್ತಲೆಯನ್ನು ಸಾರುತ್ತದೆ. ಬೆಳಿಗ್ಗೆ ಮತ್ತು ಸಾಯಂಕಾಲ ಮನೆಯಲ್ಲಿ ದೀಪವನ್ನು ಹಚ್ಚಬೇಕು. ಇದರಿಂದ ಮನೆಯಲ್ಲಿ ಶುದ್ಧತೆಯ ವಾತಾವರಣ ನಿರ್ಮಾಣವಾಗುತ್ತದೆ. ಹೇ ಪರಮಾತ್ಮನೇ, ಅಂಧಕಾರದಿಂದ ಪ್ರಕಾಶದತ್ತ ಮತ್ತು ಮೃತ್ಯುವಿನಿಂದ ಅಮರತೆಯತ್ತ ನಮ್ಮನ್ನು ಒಯ್ಯು ಎಂದು ನಮ್ಮ ವೇದಶಾಸ್ತ್ರವು ಕೂಡ ದೀಪದ ಮಹತ್ವವನ್ನು ತಿಳಿಸುತ್ತದೆ.